ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ನಮಸ್ತೆ ಮಕ್ಕಳೇ, ಬನ್ನಿ ಕೂತ್ಕೊಳ್ಳಿ. 10ನೇ ತರಗತಿಯ ನಲ್ಮೆಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ರೇಖಾಗಣಿತದ ಅವಧಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಮಕ್ಕಳೇ. ನಾವು ಅಧ್ಯಾಯ 2 ತ್ರಿಭುಜಗಳು ಈ ಅಧ್ಯಾಯವನ್ನು ಪ್ರಾರಂಭ ಮಾಡಿದ್ವಿ, ತಾವೆಲ್ಲರೂ ನೋಡೇ ಇದ್ದೀರಿ. ಈಗ ನಮ್ಮ ಹಿಂದಿನ ಅವಧಿಯಲ್ಲಿ ಏನು ಪಾಠ ಆಗಿತ್ತು ಅನ್ನೋದನ್ನು ಒಮ್ಮೆ ಮೆಲುಕು ಹಾಕ್ಕೊಂಡ್ವೆ. ನಮ್ಮ ಹಿಂದಿನ ಅವಧಿಯಲ್ಲಿ ಬಹಳ ಅತ್ಯಂತ ಮುಖ್ಯವಾದಂಥ ಒಂದು ಪ್ರಮೇಯ ಕೋನ ಪ್ರಮೇಯ ಅಂಥೇಳಿ, ಅದನ್ನು ಇಂಗ್ಲೀಷ್ನಲ್ಲಿ ಎ ಕ್ರೈಟೀರಿಯನ್ ಅಂತ ಕರೀತಾರೆ. ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಪ್ರಮೇಯ 2.3 ಅಂತ ಹೇಳಿ ನಮಗೆ ತಿಳಿಸಿದ್ದಾರೆ. ಇದನ್ನು ನಾವು ವಿಶೇಷವಾಗಿ ಅರ್ಥ ಮಾಡ್ಕೊಂಡಿದ್ವಿ, ಜ್ಞಾಪಕ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನು. ತದನಂತರ ಅವುಗಳಿಗೆ ಸಂಬಂಧಪಟ್ಟಂಥ ಅಭ್ಯಾಸದಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಕೂಡ ನಾವು ಗಮನಿಸಿದ್ವಿ. ಬಹುಶಃ ನೀವೆಲ್ಲರೂ ಕೂಡ ಈ ಪ್ರಮೇಯ 2.3 ಕನಿಷ್ಠ ಒಂದು 5 ಬಾರಿ ಆದರೂ ಬರೆದು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಲೆಕ್ಕಗಳನ್ನು ಕೂಡ ವಿಶೇಷದಲ್ಲಿ ಅರ್ಥ ಮಾಡ್ಕೊಂಡಿರ್ತೀರಾ ಅಂತ ನಾವೆಲ್ಲರೂ ಕೂಡ ನಂಬಿದ್ದೀವಿ ಮಕ್ಕಳೇ. ಹಾಗಾಗಿ 5 ಉದಾಹರಣೆಗಳಿದೆ. ಅದ್ರ ಜೊತೆಗೆ 2.3ರಲ್ಲಿ 16 ಲೆಕ್ಕಗಳಿದೆಯಲ್ಲ ಮಕ್ಕಳೇ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವಿಶೇಷವಾಗಿ ಬರೀರಿ ಅಂತಲೂ ನಾವು ಹೇಳಿದ್ವಿ. ನೀವೆಲ್ಲರೂ ಮಾಡಿರ್ತೀರಿ ಅಂತ ನಾವುಗಳು ಕೂಡ ನಂಬಿದ್ದೀವಿ. ಹಾಗಾದರೆ ಇವತ್ತಿನ ಪಾಠ ಏನು ಗೊತ್ತಾ, ಈ ಪ್ರಮೇಯ ಇದೆಯಲ್ಲ, ಕೋನ ಪ್ರಮೇಯ ಇದೆಯಲ್ಲ, ಇದಕ್ಕೆ ನೀವು ನಂಬ್ತಿರೋ ಇಲ್ವೋ ಮಕ್ಕಳೇ, 3 ಉಪಪ್ರಮೇಯಗಳಿದೆ. 3 ಉಪಪ್ರಮೇಯಗಳಿದೆ, ಭಾಳ ಮುಖ್ಯವಾದಂಥ ಉಪಪ್ರಮೇಯಗಳು. ಅದನ್ನು ಇವತ್ತು ನಾವು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಈ ಉಪಪ್ರಮೇಯ ಏನನ್ನು ತಿಳಿಸತ್ತೆ ಅನ್ನೋದನ್ನು ನಾವೀಗ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಲಂಬಕೋನ ತ್ರಿಭುಜದಲ್ಲಿ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಯಾವ ಕೋನ 90 ಡಿಗ್ರಿ ಇದನ್ನು ನಾವು ತಿಳಿಸ್ತಾ ಇದ್ದೀವಿ. ಕೋನ ABC ಕರೆಕ್ಟಾಗಿ 90 ಡಿಗ್ರಿ ಇದೆ ಅಲ್ವಾ. ಈಗೇನು ಮಾಡಿ ನೋಡಿ, 90 ಡಿಗ್ರಿಗೆ ಈ ರೀತಿ ಚಿಹ್ನೆಯನ್ನು ಕೂಡ ನಾವು ಬರ್ಕೊಳ್ಬೇಕು ಈ ರೀತಿ. ಈಗೇನು ಮಾಡೋಣ, ಈ 90 ಡಿಗ್ರಿಗೆ ಎದುರುಗಡೆ ಇರತಕ್ಕಂಥ ಬಾಹು ಯಾವುದು ನೋಡಿ, AC. ಅದನ್ನೇ ನಾವು ವಿಕರ್ಣ ಅಂತ ಕರಿತಕ್ಕಂಥದ್ದು. ಈ ವಿಕರ್ಣಕ್ಕೆ ಆ ಶೃಂಗ ಬಿ ಇದೆ ನೋಡಿ, ಆ ಶೃಂಗ ಬಿ ನೋಡ್ಕೊಳ್ಳಿ. ಇಲ್ಲಿಂದ ನಾವು ಒಂದು ಲಂಬವನ್ನು ಎಳ್ಕೊಂಬಿಡೋಣ. ಹೌದಾ ನೋಡಿ, ಬಿ ಡಿಯನ್ನು AC ಆಗಿ ಲಂಬವಾಗಿ ರಚಿಸ್ಕೊಂಬಿಡೋಣ. ಆ ಬಿ ಡಿಯನ್ನು ರೇಖಾಖಂಡವನ್ನು ವಿಕರ್ಣ ACಗೆ ಲಂಬವಾಗಿ ರಚಿಸ್ಕೊಂಬಿಟ್ರೆ ಮಕ್ಕಳೇ, ನೋಡ್ತಾ ಇದ್ದೀರಾ ಎಷ್ಟು ಲಂಬಕೋನ ತ್ರಿಭುಜಗಳಿದೆ. ಎಣಿಸ್ಕೊಳ್ಳಿ ನೀವು ಕೂಡ. ಯಾವುದಾದ್ರು ಹೇಳಿ, ಮೊದಲನೇದು ಯಾವ್ದು ಹೇಳಿ? ತ್ರಿಭುಜ ABC ಲಂಬಕೋನ ತ್ರಿಭುಜ ಆಗಿತ್ತು, ಹೌದಾ. ಈಗ ಕೋನ ಡಿ ನೋಡಿ, 2 ಆ ಕಡೆ ಈ ಕಡೆ ಎಡಭಾಗ ಬಲಭಾಗದಲ್ಲಿ 90 ಡಿಗ್ರಿ ಇರೋದ್ರಿಂದ ನೋಡಿ, ಒಟ್ಟಾರೆ ನಮಗೆ ಈ ಚಿತ್ರದಲ್ಲಿ 3 ಲಂಬಕೋನ ತ್ರಿಭುಜಗಳು ಬಂದ್ಬಿಟ್ಟಿದೆ. ಈ ಕೋನ ಪ್ರಮೇಯವನ್ನು ಇಂತಹ ಒಂದು ಲಂಬಕೋನ ತ್ರಿಭುಜದಲ್ಲಿ ಅನ್ವಯ ಮಾಡಿ, ಅಪ್ಲೈ ಮಾಡಿ, ಇದರಿಂದ ವಿಶೇಷವಾದಂಥ ಒಂದು ಫಲಿತಾಂಶಗಳು, ರಿಸಲ್ಟ್ ಸಿಗುತ್ತೆ. ಭಾಳ ಮುಖ್ಯವಾದ ರಿಸಲ್ಟ್ಸ್ಗಳು ಬರುತ್ತೆ, ಫಲಿತಾಂಶಗಳು ಬರುತ್ತೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದೇ ಇವತ್ತಿನ ಈ ಅವಧಿಯ ಮೂಲ ಉದ್ದೇಶ ಆಗಿದೆ ಮಕ್ಕಳೇ. ತ್ರಿಭುಜ ABC ಜೊತೆಗೆ ಇವುಗಳನ್ನು ಏನು ಮಾಡೋಣ, ಹೋಲಿಸೋದು ಅಂತಂದರೆ ಏನು, ಯಾವ ಕೋನಗಳು ಯಾವ ಕೋನಗಳಿಗೆ ಸಮ ಆಗಿದೆ, ಕಾರಣಗಳ ಸಮೇತ ತಿಳಿಸೋದಕ್ಕೆ ನಾವು ಹೋಲಿಸಿ ಅಂತ ಹೇಳ್ತಾ ಇದ್ದೀವಿ. ಮೊದಲನೇದಾಗಿ ನೋಡಿ, ಈ ಕೋನ ABC ನೋಡಿ ಮಕ್ಕಳೇ, ಈ ಕೋನ ABCಗೆ ನೋಡಿ ಒಂದು ಸ್ಟಾರ್ ಮಾರ್ಕ್ ಕೂಡ ಬರ್ತಾ ಇದೆ ನೋಡಿ. ಆ ಕೋನ ಏನಾಗಿದೆ, ತ್ರಿಭುಜ ADBಗೂ ಬರ್ತಾ ಇದೆ ಮತ್ತು ತ್ರಿಭುಜ ABCಗೂ ಬರ್ತಾ ಇರೋದ್ರಿಂದ ಆ ಕೋನ ಏನಾಯಿತು, ಉಭಯ ಸಾಮಾನ್ಯ ಆಗೋಯ್ತದು, ಹೌದಾ.
ನಂತರ ಇನ್ನು ಕೋನ ಎ ಡಿ ಬಿ ನೋಡಿ, ನೋಡ್ತಾ ಇದ್ದೀರಾ, ನಾವು ತೋರಿಸ್ತಾ ಇದ್ದೀವಿ ಚಿತ್ರದಲ್ಲಿ ಪಾಯಿಂಟರಲ್ಲಿ ಕೋನ ಎ ಡಿ ಬಿ ನೋಡಿ ಮಕ್ಕಳೇ, ಎ ಡಿ ಬಿ ನೋಡಿ ಅದು 90 ಡಿಗ್ರಿ ಇದೆ. ಮತ್ತು ಕೋನ ಎ ಬಿ ಸಿ ನೋಡಿ, ಕೋನ ಎ ಬಿ ಸಿ ಕೂಡ 90 ಡಿಗ್ರಿನೇ ಇರೋದ್ರಿಂದ ಅವೆರಡು ಕೂಡ ಏನಾಯಿತು, 90 ಡಿಗ್ರಿನೇ ಆಗೋಯಿತು. ಕಾರಣ ದತ್ತ ಅಂತ ಹೇಳೋಣ. ಸಮಕೋನೀಯ ಆಗಿದ್ದರೆ ಅವುಗಳೇನಾಗಿರುತ್ತೆ ಹೇಳಿ, ಅವುಗಳು ಸಮರೂಪಿಗಳೇ ಆಗಿರುತ್ತೆ ಅಲ್ವಾ. ಈ ಗುಣವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಲಂಬಕೋನ ತ್ರಿಭುಜ ಎ ಡಿ ಬಿ ಸಮರೂಪ ಲಂಬಕೋನ ತ್ರಿಭುಜ ಎ ಬಿ ಸಿ ಅನ್ನೋದು ಅರ್ಥ ಆಯಿತು. ಹೌದಾ. ಕೋನ ಪ್ರಮೇಯವನ್ನು ನಾವೀಗ ಅನ್ವಯ ಮಾಡ್ತಾ ಇದ್ದೀವಿ. ಹೇಗೆ ಮಾಡೋದು ನೋಡಿ, ತ್ರಿಭುಜ ಎ ಡಿ ಬಿನಲ್ಲಿ ಮೊದಲ 2 ಅಕ್ಷರ ತಗೊಳ್ಳಿ ಮಕ್ಕಳೇ. ಓಕೆ, ಎ ಡಿ ಭಾಗಿಸು ತ್ರಿಭುಜ ಎ ಬಿ ಸಿನಲ್ಲೂ ಮೊದಲ 2 ಅಕ್ಷರಗಳನ್ನೇ ತೆಗೆದುಕೊಂಡ್ರೆ ಎ ಬಿ ಬಂತು. ಮೊದಲ 2 ಅಕ್ಷರಗಳು ತ್ರಿಭುಜ ಎ ಡಿ ಬಿನಲ್ಲಿ, ತ್ರಿಭುಜ ಎ ಬಿ ಸಿನಲ್ಲಿ ಮೊದಲ 2 ಅಕ್ಷರಗಳನ್ನೇ ತೆಗೆದುಕೊಂಡಿದ್ದೀವಿ. ಈಗ ಅದನ್ನು ಚಿತ್ರದಲ್ಲಿ ತೋರಿಸ್ತೀವಿ ನೋಡಿ. ಇವಾಗ ನೋಡಿ, ಕೋನ ಎ ಬಿ ಡಿ ತೋರಿಸ್ತಾ ಇದ್ದೀವಿ ನೋಡಿ. ಕೋನ ಎ ಬಿ ಡಿ ಅಲ್ಲೊಂದು ಚುಕ್ಕೆ ಕೂಡ ಬಂದಿದೆ. ಮತ್ತು ಅದು ಯಾವುದಕ್ಕೆ ಸಮ ಆಗಿದೆ ಹೇಳಿ, ಕೋನ ಬಿ ಸಿ ಡಿಗೆ ಸಮ ಆಗಿದೆ. ಈ 2 ಕೋನಗಳು ಸಮ ಆಗಿದೆ ಅಲ್ವಾ. ಆದ್ದರಿಂದ ಇವುಗಳಿಗೆ ಅಭಿಮುಖ ಬಾಹುಗಳನ್ನು ತೋರಿಸೋಣ. ಇವಾಗ ಕೋನ ಎ ಬಿ ಡಿಗೆ ಯಾವುದು ಅಭಿಮುಖವಾಗಿದೆ ನೋಡಿ, ಎ ಡಿ ಅಂತಕ್ಕಂಥದ್ದು ಕೋನ ಎ ಬಿ ಡಿಗೆ ಅಭಿಮುಖವಾಗಿದೆ ಅಲ್ವಾ. ಇನ್ನು ಕೋನ ಸಿಗೆ ತ್ರಿಭುಜ ಎ ಬಿ ಸಿನಲ್ಲಿ ಯಾವುದು ಅಭಿಮುಖವಾಗಿದೆ ನೋಡಿ, ಎ ಬಿ ಅನ್ನೋದು. ಆದ್ದರಿಂದಲೇ ನಾವಲ್ಲಿ ಬರೆದಿರೋದು ಅನುಪಾತವನ್ನು ಎ ಡಿ ಡಿವೈಡೆಡ್ ಬೈ ಎ ಬಿ, ಅಂದರೆ ಎ ಡಿ ಬಾಹುವಿಗೆ ಎ ಬಿ ಬಾಹು ಅನ್ನೋದನ್ನೇ ಅದಕ್ಕೆ ಆ ಕರಸ್ಪಾಂಡಿಂಗ್ ಆಗಿರ್ತಕ್ಕಂಥ ಅನುರೂಪ ಬಾಹು ಆಯಿತು. ಅದು ಯಾವುದಕ್ಕೆ ಸಮ ಆಗಿರುತ್ತೆ ನೋಡಿ. ಇವಾಗ ದ್ಯಾಟ್ ಈಸ್ ಈಕ್ವಲ್ ಟು ಮೊದಲ ಅಕ್ಷರ ಕೊನೆಯ ಅಕ್ಷರ ತಗೊಳ್ಳಿ, ಎ ಬಿ ಆಯಿತು, ಭಾಗಿಸು ಈ ತ್ರಿಭುಜ ಎ ಬಿ ಸಿನಲ್ಲೂ ಮೊದಲನೇದು ಕೊನೆಯ ಅಕ್ಷರ ಬರೆದ್ರೆ ಎ ಸಿ ಬಂತು. ಓರೆ ಗುಣಾಕಾರ ಮಾಡ್ಕೊಂಬಿಡಿ ಮಕ್ಕಳೇ. ಇದರ ಪರಿಣಾಮವಾಗಿ ಈಕ್ವಲ್ಸ್ ವಿತ್ ಅನ್ ಆ್ಯರೋ ಮಾರ್ಕ್ ಹಾಕಿದರೆ ಇದರ ಪರಿಣಾಮವಾಗಿ ದಿಸ್ ಇಂಪ್ಲೈಸ್ ದಟ್ ಅಂತ ಓದ್ಕೊಳ್ಳಿ. ಈಗ ಎ ಬಿನ ಗುಣಿಸ್ಕೊಳ್ಳಿ ಮಕ್ಕಳೇ, ಓರೆ ಗುಣಾಕಾರ ಮಾಡಿ, ಎ ಬಿ ಸ್ಕ್ವಯರ್ ಆಯಿತು ಈಸ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ ಆಗೋಯಿತು ನೋಡಿ. ಇದನ್ನೇ ನಾವು ಉಪಪ್ರಮೇಯ 1 ಅಂತ ಕರೆಯೋದು. ಈಗ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ತ್ರಿಭುಜ ಹೋಲಿಸೋಣ ಹೇಳಿ. ಲಂಬಕೋನ ತ್ರಿಭುಜ ಬಿ ಡಿ ಸಿ ಮತ್ತು ನಮ್ಮ ದತ್ತ ತ್ರಿಭುಜ ಇದೆಯಲ್ಲ ಲಂಬಕೋನ ತ್ರಿಭುಜ ಎ ಬಿ ಸಿ, ಇವುಗಳನ್ನು ಹೋಲಿಸ್ಬಿಡೋಣ. ಹೋಲಿಸಿದರೆ ನೋಡಿ, ಕೋನ ಸಿ ಅನ್ನೋದಕ್ಕೆ ಸ್ಟಾರ್ ಮಾರ್ಕ್ ಬರ್ತಾ ಇದೆ, ನಕ್ಷತ್ರದ ಚಿಹ್ನೆ ಬರ್ತಾ ಇದೆ. ಅದು ನೋಡ್ಕೊಳ್ಳಿ, ಅದು ತ್ರಿಭುಜ ಬಿ ಡಿ ಸಿಗೂ ಬರ್ತಾ ಇದೆ, ತ್ರಿಭುಜ ಎ ಬಿ ಸಿಗೂ ಬರ್ತಾ ಇದೆ. ಹಾಗಾಗಿ ಇದನ್ನು ಸಾಮಾನ್ಯ, ಉಭಯ ಸಾಮಾನ್ಯ, ಎರಡಕ್ಕೂ ಕೂಡ ಆ ಕೋನ ಬರ್ತಿರೋದ್ರಿಂದ ಇದನ್ನು ಉಭಯ ಸಾಮಾನ್ಯ ಅಂತ ಕರೆದ್ವಿ. ಒಂದು ಕೋನ ಆಗೇ ಹೋಯಿತು. ಇನ್ನೊಂದು ಕೋನ ಯಾವ್ದು ಬರಿತೀರಿ ನೀವಿವಾಗ? ಹೌದು, ಲಂಬಕೋನಗಳನ್ನು ಬರೆದುಬಿಡೋಣ. ಯಾವುದೇ ಲಂಬಕೋನ ಇದೆ ನೋಡ್ಕೊಳ್ಳಿ ಮಕ್ಕಳೇ ಇವಾಗ. ಓಕೆ, ಕೋನ ಬಿ ಡಿ ಸಿ ನೋಡಿ 90 ಡಿಗ್ರಿ ಇದೆ, ಕೋನ ಎ ಬಿ ಸಿ ನೋಡಿ ಅದು 90 ಡಿಗ್ರಿನೇ ಇದೆ. ಹಾಗಾಗಿ ಅವೆರಡು ಸಮ ಆಗಲಿಲ್ವೇ ಮಕ್ಕಳೇ? ಇದಕ್ಕೆ ಕಾರಣ ನೀವು ತಾನು ಏನಂತ ಕೊಡ್ತೀರಿ? ದತ್ತ. ಸಮಕೋನೀಯ ಆಯಿತು. ಸಮಕೋನೀಯ ಆದ ತಕ್ಷಣವೇ ಅವುಗಳು ಸಮರೂಪಿಗಳಾಗೋಯಿತು. ದೇರ್ ಫೋರ್ ಲಂಬಕೋನ ತ್ರಿಭುಜ ಬಿ ಡಿ ಸಿ ಸಮರೂಪ ಲಂಬಕೋನ ತ್ರಿಭುಜ ಎ ಬಿ ಸಿ ಅಂತ ಕರೆದ್ವಿ. ದೇರ್ ಫಾರ್ ನೋಡಿ, ಡಿ ಸಿ ಅಂದರೆ 2ನೇ ಅಕ್ಷರ 3ನೇ ಅಕ್ಷರ ಬರೆದ್ವಿ, ಡಿವೈಡೆಡ್ ಬೈ ಅಲ್ಲೂ ಕೂಡ ಹಾಗೆ ಬರೀರಿ, ಬಿ ಸಿಯನ್ನು ಬರೆದುಬಿಡಿ. ನೋಡಿ, ಬಿ ಸಿ ಅಂದರೆ ಮೊದಲನೇ ಅಕ್ಷರ ಕೊನೆಯ ಅಕ್ಷರ ತಗೊಳ್ಳಿ, ಡಿವೈಡೆಡ್ ಬೈ ಇಲ್ಲೂ ಕೂಡ ಹಾಗೆ ಮಾಡಿ, ಮೊದಲನೇ ಅಕ್ಷರ ಕೊನೆಯ ಅಕ್ಷರ ಇಟ್ಕೊಂಬಿಡಿ, ಎ ಸಿ. ಓರೆ ಗುಣಾಕಾರವನ್ನು ಮಾಡಿ ಬಿ ಸಿನ ಬಿ ಸಿ ಜೊತೆ ಗುಣಿಸಿದ್ರೆ ಏನು ಬರುತ್ತೆ ಹೇಳಿ? ಬಿ ಸಿ ಸ್ಕ್ವಯರ್ ಬರುತ್ತೆ, ಈಸ್ ಈಕ್ವಲ್ ಟು ಎ ಸಿ ಇಂಟು ಡಿ ಸಿ ಅಂತ ಬಂದ್ಬಿಡ್ತು. ಹೌದಾ? ಈ ಒಂದು ಫಲಿತಾಂಶವನ್ನು ನಾವು ಉಪಪ್ರಮೇಯ 2 ಅಂತ ಕರೆದ್ವಿ. ಹಾಗಾಗಿ 2 ಉಪಪ್ರಮೇಯ ಆಯಿತು. 3ನೇದೇನಾದರೂ ಇರ್ಬೋದಾ ಮಕ್ಕಳೇ? ನೋಡೋಣ, 3ನೇದನ್ನು ನೋಡ್ಕೊಂಬರೋಣ ಹೇಗಿರ್ಬೋದು ಅಂತ ಹೇಳಿ. ಓಕೆ, ಹೀಗೇನು ಮಾಡಿ ನೋಡಿ, ತ್ರಿಭುಜ ಎ ಡಿ ಬಿ ನೋಡ್ಕೊಂಬನ್ನಿ. ಮೇಲ್ಗಡೆ ಇದೆಯಲ್ಲ ತ್ರಿಭುಜ ಎ ಡಿ ಬಿ, ಅದರಲ್ಲಿ ಕೋನ ಎ ಡಿ ಬಿ ಎಷ್ಟಿದೆ ಹೇಳಿ? 90 ಡಿಗ್ರಿ ಇದೆ. ಯಾಕೆ ಅಂದರೆ ಬಿ ಡಿಯನ್ನು ಲಂಬವಾಗಿರೋದ್ರಿಂದ. ಹೌದಾ?
ಅದೊಂದು ಕಡೆ ಇಟ್ಕೊಳ್ಳಿ. ಈಗ ಫಾರ್ ಬ್ರಿವಿಟಿ ನಾವೇನು ಮಾಡೋಣ ಅಂದರೆ ಆ ಕೋನ ಎ ಅನ್ನು ನಾವು 1, ಕೋನ ಬಿ ಎ ಡಿನ ಇನ್ಮೇಲೆ ನಾವು ಕೋನ 1 ಅಂತ ಕರ್ಕೊಂಬರೋಣ. ಮತ್ತು ಕೋನ 2 ಯಾವುದಪ್ಪ ಅಂದರೆ ಕೋನ ಎ ಬಿ ಡಿ ಅಳತೆಯನ್ನೇ ಕೋನ 2 ಅಂತ ಬರ್ಕೊಳ್ಳೋಣ. ಕೋನ 3 ಯಾವುದಪ್ಪ ಅಂದರೆ ಡಿ ಬಿ ಸಿ ಕೋನದ ಅಳತೆ ಇದೆಯಲ್ಲ ಅದನ್ನು ನಾವು ಸಿಂಪಲ್ಲಾಗಿ ಕೋನ 3 ಅಂತ ಬರೆದ್ರೆ ಸಮಯ ನಮಗೆ ಸೇವ್ ಆಗುತ್ತೆ. ಅಷ್ಟುದ ಡಿ ಬಿ ಸಿ ಅಂತ ಬರೆಯೋ ಬದಲು ಇನ್ಮೇಲೆ ಕೋನ 3 ಅಂತ ಬರೆದು ಹಾಕ್ಬಿಡೋಣ ನಾವು. ಹಾಗಾದರೆ ಹೀಗೆ ಹೇಳ್ಬೋದಾ ಮಕ್ಕಳೇ, ತ್ರಿಭುಜ ಎ ಡಿ ಬಿಯಲ್ಲಿ ಕೋನ 1 ಪ್ಲಸ್ ಕೋನ 2 ಕೂಡಿದ್ರೆ 90 ಡಿಗ್ರಿ ಆಗುತ್ತೆ ಅಂತ ಹೇಳ್ಬೋದಲ್ವ. ಯಾಕೆ ಲಂಬಕೋನ ತ್ರಿಭುಜದಲ್ಲಿ ಆ ಉಳಿದಂಥ 2 ಕೋನಗಳು ಆ ಮೊತ್ತ ಏನಾಗಿರುತ್ತೆ 90 ಡಿಗ್ರಿನೇ ಆಗಿರುತ್ತೆ. ಆದರೆ ಈ ತ್ರಿಭುಜದಲ್ಲಿ ನೋಡಿ, ದತ್ತ ತ್ರಿಭುಜದಲ್ಲಿ ಕೋನ 3ಕ್ಕೆ ಕೋನ 2 ಸೇರಿಸಿದರೆ ಅದು ಕೂಡ 90 ಡಿಗ್ರಿನೇ ಆಗಿರುತ್ತೆ. ಕಾರಣ ಗೊತ್ತಲ್ವ ನಿಮಗೆ, ಕೋನ ಎ ಬಿ ಸಿ 90 ಡಿಗ್ರಿ ಇರೋದ್ರಿಂದ ಆ 3ಕ್ಕೆ 2 ಸೇರಿಸಿದ್ರೆ ಅದು 90 ಡಿಗ್ರಿ ಆಗುತ್ತೆ. ಹಾಗಾಗಿ ಈ 2 ಸಮೀಕರಣಗಳನ್ನು ಗಮನಿಸಿ ಏನಂತ ಹೇಳ್ತೀರಿ, ಕೋನ 2ಕ್ಕೆ 1 ಸೇರಿಸಿದ್ರು 90 ಡಿಗ್ರಿ, ಅದೇ ಕೋನ 2ಕ್ಕೆ 3 ಸೇರಿಸಿದ್ರು 90 ಡಿಗ್ರಿ ಆಗುತ್ತೆ. ಹಾಗಾಗಿ ನಾವು ಈ ಥರ ತೀರ್ಮಾನ ಮಾಡ್ಬೋದಾ, ಕೋನ 1 ಈಸ್ ಈಕ್ವಲ್ ಟು ಕೋನ 3 ಅಂತ ಹೇಳ್ಬೋದು. ಹೌದಾ? ಸೊ ಕೋನ 1 ನೋಡಿ ಅಲ್ಲಿದೆ, ಚಿತ್ರವಾಗಿ ಹೈಲೈಟ್ ಆಗ್ತಾ ಇದೆ, ಒಂದೊಂದು ಕಂಸವನ್ನು ಎಳೆದಿದ್ದೀವಿ. ಕೋನ 1 ಮತ್ತು ಕೋನ 3ಕ್ಕೆ ಸಮಾನದನ್ನು ಒಂದೊಂದು ಕಂಸದಿಂದ ನಾವು ಈ ರೀತಿ ತೋರಿಸ್ತಾ ಇದ್ದೀವಿ. ಸೊ ಇದಕ್ಕೆ ಕಾರಣ ಗೊತ್ತಲ್ವ ನಿಮಗೆ, ಸ್ವಯಂ ಸಿದ್ಧ 1 ಜ್ಞಾಪಿಸ್ಕೊಳ್ತಾ ಇದ್ದೀರಾ ನೀವುಗಳು. ಹಾಗಾಗಿ ಇದು ಒಂದು ಕಡೆ ಇಟ್ಕೊಳ್ಳಿ ಮಕ್ಕಳೇ. ಈಗ ತ್ರಿಭುಜ ಬಿ ಡಿ ಸಿಗೆ ಬರೋಣ. ತ್ರಿಭುಜ ಬಿ ಡಿ ಸಿಯಲ್ಲೂ ಕೂಡ ಕೋನ ಬಿ ಡಿ ಸಿ ಎಷ್ಟಿದೆ 90 ಡಿಗ್ರಿ ಇರೋದ್ರಿಂದ ನಾವು ಹೀಗೆ ಹೇಳೋಣ, 4 ಅನ್ನೋ ಕೋನದವನ್ನು ಯಾವುದರ ಅಳತೆ ಅಂತಂದರೆ ಕೋನ ಬಿ ಸಿ ಡಿಯ ಅಳತೆಯನ್ನೇ ನಾವು 4ನೇ ಕೋನ ಅಂತ ಭಾವಿಸ್ಕೊಂಡು ಹೀಗೆ ಹೇಳ್ಬೋದ ಮಕ್ಕಳೇ, ಕೋನ 4ಕ್ಕೆ ಕೋನ 3 ಸೇರಿಸಿದ್ರು 90 ಡಿಗ್ರಿ ಬರುತ್ತೆ ಅಂತ ಹೇಳ್ಬೋದು. ಆದರೆ ಇದೇ ಕೋನ 3ಕ್ಕೆ ಕೋನ 2 ಸೇರಿಸಿದ್ರು 90 ಡಿಗ್ರಿ ಆಗ್ತಿರೋದ್ರಿಂದ ಇದರಿಂದ ನಾವು ಏನಂತ ಅರ್ಥ ಮಾಡ್ಕೋಬೋದು ಹೇಳಿ, ಕೋನ 2 ಕೋನ 4ಕ್ಕೆ ಸಮ ಅಂತ ಹೇಳ್ಬೋದು. ಹೌದಾ? ಕಾರಣ ಸ್ವಯಂ ಸಿದ್ಧ 1. ಹಾಗಾಗಿ ಚಿತ್ರದಲ್ಲಿ ನೋಡಿ, ಇವಾಗ ನೋಡಿ ಕೋನ 2ಕ್ಕೆ 2 ಗೀಟನ್ನು ಹಾಕ್ತಾ ಇದ್ದೀವಿ, ಆ ಗ್ರೀನ್ ಕಲರಲ್ಲಿ ಬರ್ತಾ ಇದೆ. ಕೋನ 4ಕ್ಕೆ ಕೂಡ 2 ಗೀಟನ್ನು ಹಾಕಿದ್ದೀವಿ, 2 ಕಂಸಗಳನ್ನು ಎಳೆದಿದ್ದೀವಿ. ಅಂದರೆ ಕೋನ 2 ಕೋನ 4ಕ್ಕೆ ಸಮ ಆಯಿತು. ಅಂದರೆ ಏನರ್ಥ ಆಯ್ತು ಹೇಳಿ ನಿಮಗೆ, ಇವಾಗ ಒಂದು ಲಂಬಕೋನ ತ್ರಿಭುಜದಲ್ಲಿ ಈ ರೀತಿ ನೀವು ಈ ರೀತಿ ಲಂಬಕೋನ ಶೃಂಗದಿಂದ ಈ ರೀತಿ ಒಂದು ಲಂಬವನ್ನು ಎಳ್ಕೊಂಬಿಟ್ರೆ ಆವಾಗ ನೋಡಿ ಈ ಕೋನ ನೋಡಿ ಈ ಕೋನಕ್ಕೆ ಸಮ ಆಗಿಬಿಡುತ್ತೆ, ಮತ್ತು ಈ ಕೋನ 2ನೇ ಕೋನ ಇದಕ್ಕೆ ಸಮ ಆಗುತ್ತೆ ಅನ್ನೋದನ್ನೇ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದು, ಅರ್ಥ ಮಾಡಿಕೊಂಡಿದ್ದು ಕೂಡ. ಹಾಗಾದರೆ ಈಗ ಯಾವ್ಯಾವ ಲಂಬಕೋನ ತ್ರಿಭುಜಗಳನ್ನು ಹೋಲಿಸೋಣ, ತ್ರಿಭುಜ ಎ ಡಿ ಬಿ ಮತ್ತು ತ್ರಿಭುಜ ಬಿ ಡಿ ಸಿಗಳನ್ನು, ಆ 2 ಒಳಗಡೆ ಇರ್ತಕ್ಕಂಥ ಲಂಬಕೋನ ತ್ರಿಭುಜಗಳನ್ನು ನಾವೀಗ ಫಸ್ಟು ಹೋಲಿಸೋಣ. ನೋಡಿ ಯಾವ್ದು ಸಮ ಅಂತ ನೋಡಿ, ಕೋನ ಬಿ ಎ ಡಿ ನೋಡ್ಕೊಳ್ಳಿ ಎಲ್ಲಿದೆ ನೋಡಿ, ಇದು ಕೋನ ಬಿ ಎ ಡಿ, ಇದು ಯಾವುದಕ್ಕೆ ಸಮ, ಕೋನ ಸಿ ಬಿ ಡಿಗೆ ಸಮ ಆಗಿದೆ. ಇದನ್ನು ನಾವು ಈಗ ತಾನೇ ಸಾಧನೆ ಮಾಡಿದ್ದೀವಿ. ಕೋನ ಎ ಡಿ ಬಿ ಎಷ್ಟಿದೆ 90 ಡಿಗ್ರಿ ಇದೆ, ಕೋನ ಬಿ ಡಿ ಸಿ ಅದು 90 ಡಿಗ್ರಿನೇ ಇದೆ. ಇದಕ್ಕೆ ಕಾರಣ ಏನು ಕೊಡಬೇಕು, ದತ್ತವನ್ನು ಕೊಡಬೇಕು. ಹಾಗಾದರೆ ತೀರ್ಮಾನ ಮಾಡೋಣ ಏನಂತ, ಆ 2 ಲಂಬಕೋನ ತ್ರಿಭುಜಗಳು ಸಮರೂಪಿಗಳಾಗಿದೆ. ಬಿಕಾಸ್ ಏನಪ್ಪ ಕಾರಣ, ಸಮಕೋನೀಯ ಆಗಿರೋದ್ರಿಂದ ಅವುಗಳು ಸಮರೂಪಿಗಳಾದವು. ಹಾಗಾಗಿ ನಾವಿವಾಗ ಕೋನ ಆ ಪ್ರಮೇಯವನ್ನು ಅಪ್ಲೈ ಮಾಡೋಣ. ಡಿ ಬಿ ಅದನ್ನು ಯಾವುದರಿಂದ ಭಾಗಿಸಬೇಕು ನೋಡಿ, ಸೊ ಡಿ ಬಿಗೆ ಡಿ ಸಿ ಅನ್ನೋದೇ ಅನುರೂಪ ಬಾಹುಗಳಾಯಿತು. ಹೌದಾ? ಈಗ ದಾಟ್ ಈಸ್ ಈಕ್ವಲ್ ಟು ಇನ್ಯಾವುದಕ್ಕೆ ಸಮ ಆಗಿರುತ್ತೆ, ಎ ಡಿ ಡಿವೈಡೆಡ್ ಬೈ ಬಿ ಡಿ ಅಂತ ಬರೆದ್ವಿ. ಹೌದಾ? ಹಾಗಾಗಿ ಈಗ ನಾವು ಇದನ್ನು ಓರೆ ಗುಣಾಕಾರ ಮಾಡಿ ಇಟ್ಕೊಂಬಿಟ್ರೆ ಆಗೋಯ್ತು ಅಷ್ಟೇ. ಬಿ ಡಿ ಸ್ಕ್ವಯರ್ ಬಂದ್ಬಿಡುತ್ತೆ ಈಸ್ ಈಕ್ವಲ್ ಟು ಎ ಡಿನ ಡಿ ಸಿನ ಗುಣಿಸಿದ್ರೆ ಎ ಡಿ ಇಂಟು ಡಿ ಸಿ ಬರುತ್ತೆ. ಇದನ್ನೇ ನಾವು ಉಪಪ್ರಮೇಯ 3 ಅಂತ ಕರೆದಿರೋದು. ಹಾಗಾಗಿ ಈ 3 ಒಂದು ಸಾರಾಂಶ ರೀತಿಯಲ್ಲಿ ಬರೆದು ನೋಡ್ಕೊಂಬಂದ್ಬಿಡೋಣ. ಇವಾಗ ಒಟ್ಟಾರೆ ಈ ಒಂದು ಚಿತ್ರದಲ್ಲಿ ನೀವು 3 ಜೊತೆ ಲಂಬಕೋನ ತ್ರಿಭುಜಗಳನ್ನು ನೋಡಿದ್ರಿ.
ಆ 3 ಲಂಬಕೋನ ತ್ರಿಭುಜಗಳನ್ನು ಸಪ್ರೇಟಾಗಿ 3 ಜೊತೆಯನ್ನು ತೆಗೆದುಕೊಳ್ಳೋದ್ರಿಂದ ನಮಗೆ ಈ ರೀತಿ ಭಾಳ ಮುಖ್ಯವಾದಂತಹ 3 ಫಲಿತಾಂಶಗಳು ದೊರೆತಿದೆ. ಇದನ್ನು ಉಪಪ್ರಮೇಯಗಳು ಅಂತ ಕರಿತೀವಿ. 3 ಉಪಪ್ರಮೇಯಗಳು ಮುಗೀತು. ಈಗ ಮುಂದಿನ ಒಂದು ಅಂಶಕ್ಕೆ ನಾವು ಹೋಗೋದಾದರೆ ಮಕ್ಕಳೇ, ಈಗ ಒಂದು ಕೆಲಸ ಮಾಡೋಣ. ಪ್ರಮೇಯ 2.7 ಹೀಗೆ ಬರೆದ್ಬಿಡೋಣ ಮಕ್ಕಳೇ. ನಮ್ಮ ಪುಸ್ತಕದಲ್ಲಿ ಈ ವಿಚಾರವನ್ನು ಪ್ರಮೇಯ 2.7 ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಹೇಗೆ ಹೇಳೋಣ ಇದನ್ನು? ಒಂದು ಲಂಬಕೋನ ತ್ರಿಭುಜದಲ್ಲಿ ನೋಡಿ, ದೊಡ್ಡದಾಗಿ ಲಂಬಕೋನ ತ್ರಿಭುಜ ಬಂತು. ಎಲ್ಲಿ 90 ಡಿಗ್ರಿ ಇದೆ ಅದನ್ನು ತೋರಿಸಿದ್ದೀವಿ. ಏನು ಮಾಡಬೇಕು ಇವಾಗ? ಲಂಬಕೋನ ಶೃಂಗದಿಂದ ವಿಕರ್ಣಕ್ಕೆ ಎಳೆದ ಲಂಬವು ಏನು ಮಾಡುತ್ತೆ? ಅದು ಲಂಬ ಏನು ಮಾಡುತ್ತೆ? ಇಡೀ ತ್ರಿಭುಜವನ್ನು ನೋಡಿ, ಲಂಬ ಬರ್ತಾ ಇದೆ ನೋಡಿ ನೋಡಿ, ಇಲ್ಲಿ 90 ಡಿಗ್ರಿ, ಈ ಕಡೆಗೂ 90 ಡಿಗ್ರಿಯನ್ನು ಗುರ್ತು ಹಾಕ್ಕೊಂಡಿದ್ದೀವಿ. ಈ ರೀತಿ ಹೇಳಿದ್ರೆ ಇದು ವಿಭಾಗಿಸ್ಬಿಡತ್ತಂತೆ. ಇಡೀ ತ್ರಿಭುಜವನ್ನು 2 ತ್ರಿಭುಜಗಳಾಗಿ, ಲಂಬಕೋನ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಇವುಗಳು ಪರಸ್ಪರ ಸಮರೂಪಿಗಳಾಗಿರುತ್ತದೆ. ಅಲ್ಲದೆ ಇವುಗಳು ಏನಾಗಿರುತ್ತೆ? ದತ್ತ ತ್ರಿಭುಜಕ್ಕೆ, ನಮ್ಮ ಒರಿಜಿನಲ್ ಟ್ರಯಾಂಗಲ್ಗೂ ಕೂಡ ಸಮರೂಪಗಳಾಗಿರುತ್ತವೆ. ಹಾಗಾಗಿ ನಾವಿವಾಗ ಈ ಕೋನ ಪ್ರಮೇಯ ಏನು ನೋಡಿದ್ವಲ್ವ, ಇಷ್ಟೊತ್ತು ಅಧ್ಯಯನ ಮಾಡಿದ್ವಲ್ಲ ಅದರ ಉಪಪ್ರಮೇಯಗಳನ್ನು, ಆ ಕೋನ ಪ್ರಮೇಯಕ್ಕೆ ವಿಲೋಮವನ್ನು ಮಾಡ್ತಾ ಈ ಪ್ರಮೇಯವನ್ನು ನಾವು ಕೊನೆಗೊಳಿಸೋಣ ಮಕ್ಕಳೇ. ಹಾಗಾಗಿ ಈ ಕೋನ ಪ್ರಮೇಯದ ಇದಕ್ಕೆ ವಿಲೋಮವನ್ನು ಹೇಗೆ ಹೇಳೋದು ನೋಡಿ, ಭಾಳ ಮುಖ್ಯ ಇದು. ಒಂದು ತ್ರಿಭುಜದ 3 ಬಾಹುಗಳು, ನೆನಪಿರಲಿ, 3 ಬಾಹುಗಳು ಏನಾಗಿರಬೇಕು? ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಸಮಾನುಪಾತದಲ್ಲಿ ಏನಾದರೂ ಹೊಂದಿದ್ದರೆ ಮಾತ್ರ ಆಗ ಅವುಗಳು ಸಮಕೋನೀಯಗಳಾಗಿರುತ್ತವೆ. ಸಮಕೋನೀಯಗಳಾದ ತಕ್ಷಣವೇ ಅವುಗಳು ಸಮರೂಪಿಗಳಾಗಿರಲೇಬೇಕಲ್ವ ಮಕ್ಕಳೇ. ಇದನ್ನು ನಾವು ಪ್ರಮೇಯ 2.3 ವಿಲೋಮ ಅಂತಲೂ, ಬಾಹು ಪ್ರಮೇಯ ಅಂತಲೂ, ಇದನ್ನು ನಮ್ಮ ಪುಸ್ತಕದಲ್ಲಿ 2.4 ಪ್ರಮೇಯ ಅಂತ ಕೊಟ್ಟಿದ್ದಾರೆ. ನಾವಿನ್ಮೇಲೆ ಬಾ ಪ್ರಮೇಯ, ಬಾಹು ಪ್ರಮೇಯವನ್ನು ಬಾ ಪ್ರಮೇಯ ಅಂಥೇಳಿ ನಾವು ಅದನ್ನು ನೆನ್ಪಿಟ್ಕೊಳ್ಳೋಣ. ಇದನ್ನು ಸೈಡ್ ಎಸ್ ಥಿಯರಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರ್ಕೊಳ್ಳೋಣ ಮಕ್ಕಳೇ. ಹೌದಾ? ಓಕೆ, ನೋಡಿ ಇಲ್ಲಿ ಇದಕ್ಕೆ ದತ್ತವನ್ನು ಹೇಗೆ ಬರೆಯೋದು ನೋಡಿ. ತ್ರಿಭುಜ ABC ಮತ್ತು ತ್ರಿಭುಜ DEFಗಳಲ್ಲಿ ಯಾವ ಬಾಹುಗಳು ಅನುರೂಪ ಬಾಹುಗಳಿದೆ? AB / DE = BC / EF = CA / FD ಆಗಿದೆ. ಆ ರೀತಿಯಲ್ಲಿ ಈ 2 ತ್ರಿಭುಜಗಳು ಇದೆ ಅಂತ ಇಟ್ಕೊಳ್ಳೋಣ. ಆ ರೀತಿ ಇದ್ದರೆ ಏನನ್ನು ಸಾಧಿಸಬೇಕು ನಾವು ಅಂದರೆ, ಈ ಕೋನ A ಎಷ್ಟಿರುತ್ತೆ? ಕೋನ Dಗೆ ಸಮ ಆಗಿರುತ್ತೆ. ಕೋನ B ಕೋನ Eಗೆ ಸಮ ಆಗಿರುತ್ತೆ. ಕೋನ C ಕೋನ Fಗೆ ಸಮ ಆಗಿರುತ್ತೆ ಅಂತ ಹೇಳಿ ನಾವು ತೀರ್ಮಾನ ತಗೋಬೋದು. ಅಂದರೆ ಆ 2 ತ್ರಿಭುಜಗಳು ಕೂಡ ಸಮರೂಪಿಗಳಾಗಿರುತ್ತವೆ. ಈ ರೀತಿಯಾಗಿ ನಾವು ಆ ಬಾ ಎಸ್ ಪ್ರಮೇಯವನ್ನು ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಈ 2 ತ್ರಿಭುಜಗಳನ್ನು ತಾವು ನೋಡ್ತಾ ಇದ್ದೀರಿ. ಮೇಲ್ಗಡೆ ತ್ರಿಭುಜ ABC, ಪಕ್ಕದಲ್ಲೇ ತ್ರಿಭುಜ DEF ಇದೆ. ಕೆಳಗಡೆನೂ ಕೂಡ ಒಂದು ಜೊತೆ ಆ ತ್ರಿಭುಜಗಳನ್ನು ತಾವು ನೋಡ್ತಾ ಇದ್ದೀರಿ. ಈಗ ಆ ಅನುರೂಪ ಬಾಹುಗಳಿಗೆ ಸಮಾನುಪಾತ ಇದೆಯೇ ಅಂತ ನೋಡಿದ್ರೆ ಇಲ್ಲಿ 2 ಜೊತೆಗೆ ಮಾತ್ರ ತಗೊಳ್ತಾ ಇದ್ದೀವಿ. AB / DE ತಗೊಂಡ್ರೆ 2 ಬರ್ತಾ ಇದೆ. BC / EF ತಗೊಂಡ್ರೂ ಕೂಡ 2 ಸಂದರ್ಭದಲ್ಲೂ ಕೂಡ 2 ಬರ್ತಾ ಇದೆ. ಹಾಗಾದರೆ ನೀವೇನಂತ ತೀರ್ಮಾನ ತಗೋಬೋದು? ಈ 2 ಸಮರೂಪಿಗಳಾಗಿರುತ್ತವೆ ಅನ್ನೋದ್ರ ಬಗ್ಗೆ ತಾವು ಗಮನಿಸಿ ನೋಡಿ. ಮೊದಲನೇ ಚಿತ್ರದಲ್ಲಿ ನಾವೇನು ಹೇಳ್ಬೋದು ಅಂತಂದರೆ ಇವೆರಡು ಕೂಡ ಸಮರೂಪಿಗಳಾಗಿದೆ ಅಂತ ಹೇಳ್ಬೋದು. ಎರಡನೇ ಚಿತ್ರದಲ್ಲಿ ನೋಡಿ ಇಲ್ಲದೇ ಇರ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಬರುತ್ತೆ. ಹಾಗಾಗಿ ನೀವು ಏನನ್ನು ಎಚ್ಚರ ವಹಿಸಬೇಕು ಅಂದರೆ, ಆ ಸಮರೂಪಿಗಳಾಗಬೇಕಾದ್ರೆ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಅನುಪಾತದಲ್ಲಿ, ಸಮಾನುಪಾತದಲ್ಲಿ ಇದ್ದರೆ ಮಾತ್ರ ಆಗ ಅವುಗಳು ಸಮರೂಪಿಗಳಾಗಿರುತ್ತೆ. ಇಲ್ಲದೇ ಇದ್ದರೆ ಆಗಿರಬಹುದು, ಆಗಿಲ್ಲದೇನೆ ಇರಬಹುದು ಅನ್ನೋದೇ ಈ ಒಂದು ಸ್ಲೈಡಿನ ಒಂದು ಬಹಳ ಮುಖ್ಯವಾದ ಪ್ರಮುಖವಾದ ಅಂಶ ಮಕ್ಕಳೇ. ಆದರೆ ಕೋನ ಪ್ರಮೇಯದಲ್ಲಿ ಒಂದು ತ್ರಿಭುಜದ 2 ಕೋನಗಳು ಮತ್ತೊಂದು ತ್ರಿಭುಜದ 2 ಕೋನಗಳಿಗೆ ಸಮ ಆಗಿದ್ದರೆ ಸಾಕು, ಆಟೋಮೆಟಿಕ್ಕಾಗಿ ಇದರ 3ನೇದು ಅದರ 3ನೇದಕ್ಕೆ ಸಮ ಆಗಿರುತ್ತೆ. ಬಟ್ ಇಲ್ಲಿ ಹೀಗಲ್ಲ. ಬಾ ಪ್ರಮೇಯದಲ್ಲಿ ಇದೊಂದು ಬಹಳ ವಿಶೇಷವಾದ ಅಂಶ ನೀವು ಗಮನಿಸ್ತಾ ಇದ್ದೀರಿ.
ಕೇವಲ 2 ಬಾಹುಗಳು ಮತ್ತು ಮತ್ತೊಂದು ತ್ರಿಭುಜ 2 ಬಾಹುಗಳಿಗೆ ಅನುಪಾತದಲ್ಲಿ ಇದ್ದರೆ ಅವುಗಳು ಸಮರೂಪಿಗಳಾಗಿರಬಹುದು, ಆಗಿಲ್ಲದೇನೆ ಇರತಕ್ಕಂಥ ಒಂದು ಅವಕಾಶ ಇದೆ. ಹಾಗಾಗಿ ತಾವು 3 ಬಾಹುಗಳನ್ನು ಚೆಕ್ ಮಾಡಿ ಅವುಗಳು ಸಮಾನುಪಾತತೆಯಲ್ಲಿ ಇದ್ದರೆ ಮಾತ್ರ ನೀವು ಸಮರೂಪಿಗಳಾಗಿರುತ್ತವೆ ಅನ್ನೋ ತೀರ್ಮಾನಕ್ಕೆ ಬನ್ನಿ ಅನ್ನೋ ಒಂದು ಎಚ್ಚರ ಮಾತನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ಹಾಗಾಗಿ ಈ ಕೋನ ಪ್ರಮೇಯವನ್ನು ನೋಡಿ ಒಂದು ಸರಿ ಅದರ ವಿಲೋಮವನ್ನು ನೋಡ್ಕೊಂಬಂದ್ಬಿಡಿ ಮಕ್ಕಳೇ. ನೋಡಿ, ಕೋನ ಪ್ರಮೇಯದ ಪ್ರಕಾರ 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿ ಇರುತ್ತದೆ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರುತ್ತೆ ಅಂತ ಹೇಳ್ತೀವಿ. ಇದರ ವಿಲೋಮ ಹೇಳು ಅಂದರೆ ಒಂದು ತ್ರಿಭುಜದ 3 ಬಾಹುಗಳು, ಹೌದಲ್ವಾ, 3 ಬಾಹುಗಳನ್ನು ತೆಗೆದುಕೋಬೇಕು. ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮಾನುಪಾತ ಹೊಂದಿದರೆ ಅವುಗಳು ಅನುರೂಪ ಕೋನಗಳು ಸಮವಾಗಿರುತ್ತವೆ ಮತ್ತು ಆದ್ದರಿಂದ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ. ಇದನ್ನು ನಾವು ವಿಲೋಮ ಪ್ರಮೇಯ, ಬಾಬಾಬ ಪ್ರಮೇಯ ಅಂತಲೂ ನಾವು ಇದನ್ನು ಕರಿತೀವಿ. ಇದು ಪ್ರಮೇಯ 2.3, ಕೆಳಗಡೆ ಇರೋದು ವಿಲೋಮ. ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪ್ರಮೇಯ 2.4 ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ಓಕೆ, ಹಾಗಾದರೆ ಸಮರೂಪ ತ್ರಿಭುಜಗಳನ್ನು ಕಂಡುಹಿಡಿಯೋದಕ್ಕೆ ಎಷ್ಟು ಮಾರ್ಗಗಳಿದೆ ಅಂತಾಯಿತು ಅನ್ನೋದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ, ಮೊದಲನೇ ಮಾರ್ಗ, ಆ 2 ತ್ರಿಭುಜಗಳು ಸಮಕೋನೀಯಗಳಾಗಿವೆಯೇ ಅನ್ನೋದನ್ನು ಪರೀಕ್ಷಿಸಿ ಮಕ್ಕಳೇ. ಕೋನಮಾಪಕ ತಗೊಳ್ಳಿ, ಆ ಕೋನಗಳನ್ನು ಅಳತೆ ಮಾಡಿ ಸಮವಾಗಿದೆಯೇ ಅನ್ನೋದನ್ನು ಪರೀಕ್ಷೆ ಮಾಡಿ. ಉತ್ತರ ಏನಾದರೂ ಆಗಿದ್ದರೆ ಅಂತ ಬಂದ್ಬಿಟ್ರೆ ನೀವು ತಕ್ಷಣ ಏನಂತ ತೀರ್ಮಾನ ತಗೋಬೋದು, ಸಮರೂಪಿಗಳು ಅಂತ ತೀರ್ಮಾನಿಸ್ಬಿಡಿ. ಅಥವಾ ಇನ್ನೊಂದು ಮಾರ್ಗವನ್ನು ಹೇಳೋದಾದರೆ, ಬಾಹುಗಳ ಅಳತೆಗಳನ್ನು ತೆಗೆದುಕೊಂಬನ್ನಿ. ಆ ಬಾಹುಗಳ ಅಳತೆಗಳನ್ನು ತೆಗೆದುಕೊಂಡು ಅವುಗಳು ಒಂದೇ ಅನುಪಾತದಲ್ಲಿ ಬರ್ತಾ ಇದೆಯೇ ಇಲ್ಲವೇ ಅನ್ನೋದನ್ನು ಪರೀಕ್ಷಿಸಿ. ಉತ್ತರ ಏನಾದರೂ ಆಗಿದೆ ಇದೆ ಅಂತ ಬಂದರೆ ನೀವು ತಕ್ಷಣ ಏನಂತ ತೀರ್ಮಾನ ಮಾಡ್ಬೋದು ಅಂದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂಥೇಳಿ ನೀವಾದರೂ ತೀರ್ಮಾನ ಮಾಡ್ಬೋದು. ಹಾಗಾದರೆ 2ನೇ ಮಾರ್ಗ ಮಕ್ಕಳೇ ಇರೋದು ನಮ್ಮ ಹತ್ರ. ಇನ್ನೇನು ಬೇರೆ ಮಾರ್ಗಗಳೇ ಇಲ್ವಾ ಸಮರೂಪ ತ್ರಿಭುಜಗಳನ್ನು ಕಂಡುಹಿಡಿಯೋದಕ್ಕೆ? ಈ 2 ಮಾರ್ಗಗಳಲ್ಲದೆ ಇನ್ಯಾವುದಾದ್ರೂ ಅನ್ಯ ಮಾರ್ಗಗಳು ಇದೆಯೇ? ಇದನ್ನು ನಾವೀಗ ಒಂದು ಸ್ವಲ್ಪ ಯೋಚನೆ ಮಾಡೋಣವಾ? ಓಕೆ, ಇದನ್ನು ಪರೀಕ್ಷೆ ಕೂಡ ನಾವಿವಾಗ ಮಾಡೋಣ ಮಕ್ಕಳೇ. ಹಾಗಾಗಿ ಇನ್ನೂ ಹಲವಾರು ಮಾರ್ಗಗಳಿದೆ ಮಕ್ಕಳೇ. ಅವುಗಳಲ್ಲಿ ಇನ್ನೊಂದು ಮಾರ್ಗವನ್ನು ನಿಮ್ಮ ಮುಂದೆ ಈಗ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಮಕ್ಕಳೀಗ. 3ನೇ ಮಾರ್ಗ ನೋಡಿ, ಹೀಗೆ ಹೇಳ್ಬೋದಾ ಇದನ್ನು? ತ್ರಿಭುಜದ ಒಂದು ಕೋನವು ಮತ್ತೊಂದು ತ್ರಿಭುಜದ ಒಂದು ಕೋನಕ್ಕೆ ಅಕಸ್ಮಾತ್ ಏನಾದರೂ ಸಮವಾಗಿದ್ದು ಆ ಕೋನ ಇದೆಯಲ್ಲ, ಆ ಕೋನವನ್ನು ಉಂಟು ಮಾಡುವ ಬಾಹುಗಳು ಇದೆಯಲ್ಲ, ಆ ಬಾಹುಗಳು ಕೂಡ ಸಮಾನುಪಾತದಲ್ಲಿ ಇದ್ಬಿಟ್ರೆ ಸಾಕು, ಆಗ ನಾವು ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಅಂಥೇಳಿ ನಾವು ತೀರ್ಮಾನ ಮಾಡ್ಬೋದು ಮಕ್ಕಳೇ. ಇದನ್ನೇ ನಾವು ಇನ್ನು ಮುಂದೆ ಬಾಕೋಬ ಪ್ರಮೇಯ ಅಂತ ತೆಗೆದುಕೊಳ್ಳೋಣ. ನಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನು ಪ್ರಮೇಯ 2.5 ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನು SAS ಅಂತಲೂ ಕೂಡ ನಾವು ಇದನ್ನು ಇನ್ಮೇಲೆ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಗ್ತಾ ಇದೆ ನಿಮಗೆ? ಇದು 3ನೇ ಮಾರ್ಗ. ಸಮರೂಪ ತ್ರಿಭುಜಗಳನ್ನು ಕಂಡುಹಿಡಿಯೋದಕ್ಕೆ ನಮಗೆ ಇರ್ತಕ್ಕಂಥ ಮಾರ್ಗಗಳಲ್ಲಿ ಇದು 3ನೇ ಮಾರ್ಗ. ಒಂದು ಕೋನ ತಗೊಳ್ಳಿ, ಮತ್ತೊಂದು ಕೋನ ತಗೊಳ್ಳಿ, ಅವೆರಡು ಸಮ ಇದೆಯಾ ಪರೀಕ್ಷೆ ಮಾಡ್ಕೊಳ್ಳಿ. ಪರೀಕ್ಷೆ ಮಾಡ್ಕೊಂಬಿಟ್ಟು ಆ ಬಾಹುಗಳಿರುತ್ತಲ್ಲ, ಆ ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು, ಆ ಬಾಹುಗಳು ಕೂಡ ಮತ್ತೊಂದು ತ್ರಿಭುಜದ ಆ ಬಾಹುಗಳಿಗೆ ಸಮಾನುಪಾತದಲ್ಲಿ ಇದ್ಬಿಟ್ರೆ ಆಗ ನೀವು ಸಮರೂಪಿ ಅಂಥೇಳಿ ತೀರ್ಮಾನ ಮಾಡ್ಬೋದು. ನೋಡಿ, ಈ ಚಿತ್ರ ನಮಗೆ ತುಂಬ ಸಹಾಯ ಮಾಡುತ್ತೆ. ಇಲ್ಲಿ 2 ತ್ರಿಭುಜಗಳಲ್ಲಿ ಯಾವ್ಯಾವ ಕೋನ ಸಮವಾಗಿದೆ ಅಂತಂದರೆ, ಮೊದಲನೇದಾಗಿ ಕೋನ ABC ಕೋನ DFಗೆ ಸಮ ಆಗಿದೆ. ನೋಡಿ, 2 ಕಂಸಗಳ ಮೂಲಕ ಆ 2 ಸಮವಾಗಿರೋ ಕೋನಗಳನ್ನು ಸೂಚಿಸ್ತಾ ಇದ್ದೀವಿ. 2ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಕೋನ A ಇದೆಯಲ್ಲ, ಆ A ಕೋನವನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು ಯಾವುದಾದ್ರು ಹೇಳಿ? AB ಮತ್ತು AC. ಕೋನ ಡಿಯನ್ನು ಉಂಟು ಮಾಡ್ತಕ್ಕಂಥ ಬಾಹುಗಳು DE ಮತ್ತು DF. AB ಭಾಗಿಸು AC ಮಾಡಿದಾಗ ಎಷ್ಟು ಬರುತ್ತೋ DEಯನ್ನು DFಯಿಂದ ಭಾಗಿಸಿದಾಗಲೂ ಅಕಸ್ಮಾತ್ ಅಷ್ಟೇ ಬಂದರೆ ನೀವು ತತ್ಕ್ಷಣ ಏನನ್ನು ತೀರ್ಮಾನಿಸ್ಬೋದಪ್ಪ ಅಂದರೆ ಆ 2 ತ್ರಿಭುಜಗಳು ಸಮರೂಪಿಗಳಾಗಿವೆ ಅಂಥೇಳಿ ನೀವು ತೀರ್ಮಾನ ಮಾಡ್ಬೋದು ಮಕ್ಕಳೇ. ನೋಡಿ, ಇದನ್ನೇ ನಾವು SAS ಬಾಕೋಬ ಪ್ರಮೇಯ ಅಂತ ನಾವಿದನ್ನು ಕರಿತೀವಿ. ಈಗ ಅಭ್ಯಾಸ 2.3ರಲ್ಲಿ ಒಂದು ಲೆಕ್ಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ನಾನು ಇವಾಗ. ಏನಪ್ಪ ಅಂತಂದರೆ ನೋಡಿ, ಒಂದು ತ್ರಿಭುಜ ತೆಗೆದುಕೊಳ್ಳೋಣ.
ಮಧ್ಯರೇಖೆಗಳಿಗೆ ಸಂಬಂಧಪಟ್ಟಂಥ ಒಂದು ಲೆಕ್ಕವನ್ನು ನಾವೀಗ ವಿಚಾರ ಮಾಡ್ತಾ ಇದ್ದೀವಿ. ಸೊ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳಲ್ಲಿ ನೋಡಿ, ಎರಡು ತ್ರಿಭುಜಗಳಲ್ಲಿ ಹೇಗಿದೆ ನೋಡಿ, ಏನಾಗಿದೆ, ಮೊದಲನೇ ಪಾಯಿಂಟು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಿಗಳಾಗಿದೆಯಂತೆ. ಭಾಳ ಸಂತೋಷ. ಈಗ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಎ ಡಿ ಮತ್ತು ಪಿ ಎಮ್ಗಳು ಮಧ್ಯರೇಖೆಗಳಾಗಿದೆಯಂತೆ. ಅದಕ್ಕೆ ಏನು ಮಾಡಿ, ಸ್ಕೇಲ್ ತಗೊಳ್ಳಿ, ಬಿ ಸಿಯನ್ನು ಅಳತೆ ಮಾಡಿ ಮಕ್ಕಳೇ, ಮಧ್ಯ ಬಿಂದುವನ್ನು ಗುರುತು ಹಾಕಿ ಅದಕ್ಕೆ ಡಿ ಅಂತ ಹೆಸರು ಕೊಡಿ. ಅದೇ ರೀತಿ ಕ್ಯೂ ಆರನ್ನು ಅಳತೆ ಮಾಡಿ ಅದಕ್ಕೆ ಮಧ್ಯ ಬಿಂದು ತಗೊಳ್ಳಿ, ಎಮ್ ಅಂತ ಕೊಡಿ, ಕ್ಯೂ ಎಮ್ಮು ಎಮ್ ಆರ್ ಅಂಥೇಳಿ ಈ ರೀತಿಯಾಗಿ ಗುರುತು ಹಾಕ್ಕೊಬಿಡಿ. ಈಗ ಎ ಮತ್ತು ಡಿಯನ್ನು ಸೇರಿಸ್ಕೊಂಬಿಡಿ, ಪಿ ಮತ್ತು ಎಮ್ಮನ್ನು ಕೂಡ ಸೇರಿಸ್ಕೊಂಬಿಡಿ. ನೋಡಿ, ಇದನ್ನೇ ನಾವು ಮಧ್ಯರೇಖೆಗಳು ಅಂತ ಕರೆಯೋದು. ಹಾಗಾದರೆ ಮಧ್ಯರೇಖೆ ಅಂದರೆ ಏನು ಹೇಳಿ, ಒಂದು ಬಾಹುವಿನ ಮಧ್ಯಬಿಂದುವನ್ನು ಅದಕ್ಕೆ ಎದುರಾಗಿರುವ ಶೃಂಗಕೋನಕ್ಕೆ ಸೇರಿಸಿದಾಗ ಬರ್ತಕ್ಕಂಥ ರೇಖಾಖಂಡಕ್ಕೆ ನಾವು ಮಧ್ಯರೇಖೆ, ಮೀಡಿಯನ್ ಅಂತ ಕರಿತೀವಿ. ಹೌದಾ? ಹಾಗಾದರೆ ಏನನ್ನು ಸಾಧಿಸ್ಬೇಕು ನಾವಿಲ್ಲಿ ಅಂತ ಕೇಳಿದ್ರೆ, ಎ ಬಿ ಮತ್ತು ಪಿ ಕ್ಯೂ ಬಾಹುಗಳನ್ನು ನೋಡ್ಕೊಂಬನ್ನಿ. ಎ ಬಿ ಅಳತೆಯನ್ನು ಪಿ ಕ್ಯೂ ಇಂದ ಭಾಗಿಸಿದಾಗ ಎಷ್ಟು ಬರುತ್ತೋ, ಎ ಡಿ ಮಧ್ಯರೇಖೆಯನ್ನು ಪಿ ಎಮ್ ಮಧ್ಯರೇಖೆಯಿಂದ ಭಾಗಿಸಿದಾಗ್ಯೂ ಕೂಡ ಅಷ್ಟೇ ಬರುತ್ತೆ ಅಂತ ನಾವು ಸಾಧಿಸಬೇಕು. ಹೇಗೆ ಸಾಧನೆ ಮಾಡೋದು ಮಕ್ಕಳೇ? ಈಗ ಕಲಿತಂಥ ಎ ಎಸ್ ಎಸ್ ಎಸ್ಸು, ಎಸ್ ಎ ಎಸ್ಸು ಇದನ್ನೆಲ್ಲ ಜ್ಞಾಪಿಸ್ಕೊಳ್ಳಿ ಮಕ್ಕಳೇ. ಜ್ಞಾಪಿಸ್ಕೊಂಡು ಏನಾದರೂ ಒಂದು ಐಡಿಯಾ ಮಾಡಿ ನೀವು ಹೇಗೆ ಮಾಡೋದು ಇದನ್ನು ಅಂತಂದರೆ ನೋಡೋಣ. ಇವಾಗ ತ್ರಿಭುಜ ಎ ಬಿ ಡಿ ನೋಡಿ ಮಕ್ಕಳೇ, ತ್ರಿಭುಜ ಎ ಬಿ ಡಿ ನೋಡಿದ್ರ, ಮತ್ತು ತ್ರಿಭುಜ ಪಿ ಕ್ಯೂ ಎಮ್ಗಳನ್ನು ನೋಡಿ ನೀವು. ಅವೆರಡನ್ನು ಹೋಲಿಸಿ ಹೇಗಿದೆ ನೋಡಿ. ಮೊದಲನೇ ಪಾಯಿಂಟು, ಕೋನ ಎ ಬಿ ಡಿ ಕೋನ ಪಿ ಕ್ಯೂ ಎಮ್ಗೆ ಸಮ ಆಗಿದೆ. ಹೌದಾ? ಕಾರಣ ದತ್ತದಲ್ಲಿ ಅವರು ಸಮರೂಪಿ ಅಂತ ಹೇಳಿರೋದ್ರಿಂದ ಆ ಎರಡು ಕೋನ ಸಮ ಆಯಿತು. ಹೌದಾ? ಎರಡನೇ ಅಂಶ ನೋಡಿ, ಈಗ ಎ ಬಿ ಭಾಗಿಸು ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಸಿ ಭಾಗಿಸು ಕ್ಯೂ ಆರ್. ಇದು ದತ್ತದ ಪ್ರಕಾರವೇ ಸಮರೂಪಿಗಳಾಗಿರೋದ್ರಿಂದ ಕೋನ ಪ್ರಮೇಯದಿಂದ ಹೀಗೆ ಬರಿಬೋದಲ್ವಾ. ಈಗ ಈ ಬಿ ಸಿಯನ್ನು ಏನಂತ ಬರೆಯೋಣ ಮಕ್ಕಳೇ? ಬಿ ಸಿ ಆ ಬಿ ಡಿಯ ಎರಡರಷ್ಟಿದೆ, ಯಾಕೆಂದರೆ ಡಿ ಮಧ್ಯ ಬಿಂದು ಆಗಿರೋದ್ರಿಂದ. ಅದೇ ರೀತಿ ಎಮ್ ಅನ್ನೋದು ಕ್ಯೂ ಆರ್ಗೆ ಮಧ್ಯ ಬಿಂದು ಆಗಿರೋದ್ರಿಂದ ಕ್ಯೂ ಆರನ್ನು 2 ಕ್ಯೂ ಎಮ್ ಅಂತ ಬರೆದ್ಬಿಟ್ರೆ, 2 ಕ್ಯಾನ್ಸಲ್ ಮಾಡಿಬಿಟ್ರೆ ನಿಮ್ಗೆ ಏನಂತ ಬರುತ್ತೆ? ಈಗ ನೋಡಿ, ಆ ಮುಖ್ಯವಾದ ಕಾಲಮ್ ಕಡೆಗೆ ಹೋಗೋಣ ನಾವಿವಾಗ. ಸೊ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಡಿ ಬೈ ಕ್ಯೂ ಎಮ್ ಅಂತ ಆಗೋಯ್ತು. ಚಿತ್ರ ನೋಡಿ, ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಈಸ್ ಈಕ್ವಲ್ ಟು ಬಿ ಡಿ ಡಿವೈಡೆಡ್ ಬೈ ಕ್ಯೂ ಎಮ್ ಆಗೋಯಿತು. ಕಾರಣ ಆ ಎರಡು ತ್ರಿಭುಜಗಳು ಕೂಡ ದತ್ತದ ಪ್ರಕಾರ ಸಮರೂಪ ಆಗೋಯಿತು. ಆದ್ದರಿಂದ ನಾವೇನು ಹೇಳ್ಬೋದು ಅಂತಂದರೆ, ಈ ಎರಡು ತ್ರಿಭುಜಗಳು ಹೇಗಾಯ್ತು ನೋಡಿ, ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗೋಯಿತು. ಕಾರಣ ಈಗ ತಾನೇ ಕಲ್ತರಲ್ಲ ಬಾಕೋಬ, ಆ ಒಂದು ಪ್ರಮೇಯದ ಪ್ರಕಾರ ಈ ಎರಡು ತ್ರಿಭುಜಗಳು ಸಮರೂಪಿಗಳಾಗೋದು. ಯಾವಾಗ ಸಮರೂಪಿಗಳಾಗೋದ್ವೋ ನಮ್ಮ ಕೋನ ಪ್ರಮೇಯದ ಪ್ರಕಾರ ಎ ಬಿ ಡಿವೈಡೆಡ್ ಬೈ ಪಿ ಕ್ಯೂ ಮಸ್ಟ್ ಬಿ ಈಕ್ವಲ್ ಟು ಎ ಡಿ ಡಿವೈಡೆಡ್ ಬೈ ಪಿ ಎಮ್ ಅಂತ ಹೇಳಿ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನು ಅರ್ಥ ಮಾಡ್ಕೋಬಹುದು. ಹಾಗಾದರೆ ಮಕ್ಕಳೇ, ಇವತ್ತಿನ ಅವಧಿಯಲ್ಲಿ ನಾವು ಏನೇನು ಕಲ್ತ್ವಿ? ಕೋನ ಪ್ರಮೇಯಕ್ಕೆ 3 ಉಪಪ್ರಮೇಯಗಳಿತ್ತು. ಅದನ್ನು ಒಂದೊಂದನ್ನು ಅರ್ಥ ಮಾಡ್ಕೊಂಡು ಬಂದ್ವಿ ನಾವು. ಹಾಗೇನೇ ಎರಡನೇದಾಗಿ ಆ ಕೋನ ಪ್ರಮೇಯದ ವಿಲೋಮ ಅಂದರೆ ಬಾ ಆ ಪ್ರಮೇಯವನ್ನು ಕೂಡ ನೋಡಿದ್ವಿ, ಅರ್ಥ ಮಾಡ್ಕೊಂಡ್ವಿ. ಅದರ ಸಹಾಯದಿಂದ ಬಾಕೋಬಾ ಪ್ರಮೇಯವನ್ನು ಕೂಡ ನಾವು ಅರ್ಥ ಮಾಡ್ಕೊಂಡ್ಬಿಟ್ವಿ ಅಲ್ವಾ. ಇದಿಷ್ಟು ಈ ಅವಧಿಯಲ್ಲಿ ಅರ್ಥ ಆಯಿತು. ಹಾಗಾದರೆ ಮನೆಗೆಲಸ ಏನು ಮಾಡ್ಕೊಂಬರ್ತೀರಿ ನೀವು? ಹಾಗಾದರೆ ನೋಡಿ, ಏನೇನು ಮಾಡಬೇಕು ಅಂದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪಠ್ಯಪುಸ್ತಕದಲ್ಲಿ 5 ಉದಾಹರಣೆಗಳಿದೆ. ಅಷ್ಟೇ ಅಲ್ಲ, 2.3ರಲ್ಲಿ ಮಕ್ಕಳ 16 ಲೆಕ್ಕಗಳಿದೆ ಮಕ್ಕಳೇ. ಒಂದಕ್ಕಿಂತ ಒಂದು ಸುಂದರವಾಗಿದೆ. ಆ 16 ಲೆಕ್ಕಗಳನ್ನು ನೀವು ಒಮ್ಮೆ ಅರ್ಥ ಮಾಡಿಕೊಂಡು ಒಂದು ಪುಸ್ತಕದಲ್ಲಿ ಅಚ್ಚುಕಟ್ಟಾಗಿ ನೀವು ಇದನ್ನೆಲ್ಲ ಬರೀಬೇಕು. ಬರೆದು ನಿಮ್ಮ ಅಧ್ಯಾಪಕರುಗಳಿಗೆ ತೋರಿಸಿ ಅಂತ ಹೇಳ್ತಾ ನಾನು ನಿಮಗೆ ಅಭಿನಂದನೆಗಳನ್ನು ಮತ್ತು ಅಭಿವಂದನೆಗಳನ್ನು ಕೂಡ ಈ ಮೂಲಕ ತಮಗೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ ಮಕ್ಕಳೇ.